ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ನಮ್ಮ ಮಹಿಳೆಯರ ಗೃಹಲಕ್ಷ್ಮಿ ಬಗ್ಗೆ. ಸೊ ಇದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ನನಗೆ ತುಂಬ ಅರ್ಥ ಆಗ್ತಿದೆ. ಈ ಒಂದು ಕಮೆಂಟ್ಸಿಂದನೇ ತುಂಬ ಅರ್ಥ ಆಗ್ತಾಯಿದೆ. ಸೊ ನಾನು ನಿಮಗೆ 100% ಪ್ರೂಫನ್ನು ಕೂಡ ನನ್ನ ತಮ್ಲೈನೆಲ್ಲ ಹಾಕಿದ್ರೂ ಕೂಡ ನಿಮಗೆ ಈ ಒಂದು ಹಣ ಬಂದಿಲ್ಲ ಅಂತಲೇ ನಿಮ್ಮ ಒಂದು ತಲೆಯಲ್ಲಿ ಹಾಕ್ಕೊಂಡಿದ್ದೀರಲ್ವ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ಹಣ ಎಲ್ರಿಗೂ ಜಮಾ ಆಗಿದೆ. ಅಂದರೆ 18ನೇ ಕಂತಿನ ತನಕ ಎಲ್ರಿಗೂ ಜಮಾ ಆಗಿದೆ. ಸೊ ಸರ್ಟೆನ್ ಪೀಪಲ್ಗೆ ತುಂಬ ಎಲ್ಲೋ ಒಂದು 4-5 ಜನರ ಒಂದು ಕಮೆಂಟ್ಸ್ನ ಮಾತ್ರ ನಾನು ನೋಡಿದೆ. ಸೊ ನಮಗೆ ಬಂದಿಲ್ಲ, 14ನೇ ಕಂತಿಂದನೇ ನಮಗೆ ಈ ಒಂದು ಹಣ ಬಂದಿಲ್ಲ ಅಂತ ನಾನು ನೋಡಿದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ, ಹಾಗೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ನಿಮಗೆ ಅರ್ಧಂಬರ್ಧ ಅರ್ಥ ಮಾಡ್ಕೋತೀರಾ, ಆಮೇಲೆ ಕಮೆಂಟ್ ಹಾಕ್ತೀರಾ. ಸೊ ಅರ್ಧಂಬರ್ಧ ಅರ್ಥ ಮಾಡ್ಕೊಳ್ಳೋದೆ ಫುಲ್ಲಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಹಣ ಏನಿದೆ, ಈ ಒಂದು ಗೃಹಲಕ್ಷ್ಮಿ ಹಣ 18ನೇ ಕಂತಿನ ತನಕ ಎಲ್ಲರ ಖಾತೆಗೆ ಬರೋಬ್ಬರಿ ಒಂದು 95 to 97% ತನಕ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಹಾಗಾಗಿ ನನ್ನ ವಿಡಿಯೋನ ತುಂಬ ಜನ ವ್ಯೂ ಮಾಡ್ತಾಯಿದ್ರೆ, ಅದರಲ್ಲಿ ವ್ಯೂ ಮಾಡೋ ಜನರು ತುಂಬ ಜನರಿಗೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾಯಿದ್ರು. ಹಾಗೆ ಎಲ್ರಿಗೂ ಕೂಡ ಬಂದಿದೆ ಅಂತ ಅನ್ನೋ ಮೆಸೇಜ್ ಕೂಡ ನಾನು ನೋಡಿದೆ. ಸೊ 18ನೇ ಕಂತಿನ ತನಕ ಎಲ್ರಿಗೂ ಈ ಒಂದು ಹಣ ಜಮಾ ಆಗಿದೆ, ಓಕೆನಾ. ಸೊ ಇನ್ನು 19 ಮತ್ತು 20ನೇ ಕಂತಿನ ಹಣದ ಬಗ್ಗೆ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವಾಗ ಈ ಒಂದು ಹಣವನ್ನು ಜಮಾ ಮಾಡ್ತೇವೆ ಅಂತ. ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಆದರೆ ನನಗೆ ಹೇಳಲಿಕ್ಕಿರೋದು ಏನಂದರೆ, ತುಂಬ ಜನ 14ನೇ ಕಂತಿಂದನೇ ನಮಗೆ ಹಣ ಬಂದಿಲ್ಲ ಮೇಡಮ್, ಯಾಕಂದರೆ ನೀವು ಸುಳ್ಳು ಭರವಸೆಯನ್ನು ಕೊಡಬೇಡಿ ಅಂತ ಒಂದು ಕಮೆಂಟನ್ನು ಓದಿದೆ. ಸೊ ವೀಕ್ಷಕರೇ, ನಾನು ಏನು ಹೇಳ್ತಿದ್ದೆ ಅಂದರೆ, ಎಲ್ರಿಗೂ ಕೂಡ ಈ ಒಂದು ಹಣ ಬಂದಿದೆ. ಇನ್ನು ನಿಮಗೆ ಯಾಕೆ ಬರಲಿಲ್ಲ ಅಂತ ಎಲ್ಲೋ ಒಂದು 2-3 ಜನರಿಗೆ ಬರಲಿಲ್ಲ. ಯಾಕಪ್ಪ ಅಂತ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ. ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ ಈಗಾಗಲೇ. ಯಾಕೆ ನಿಮಗೆ ಬರಲಿಲ್ಲ, ಯಾಕೆ 14ನೇ ಕಂತಿನೇ ಯಾಕೆ ಸ್ಟಾಪ್ ಆಗಿದೆ ಅಂತ ನಾನು ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಆದರೆ ನಿಮಗೆ ಯಾಕೆ ಬರಲಿಲ್ಲ ಅಂತೇಳಿ ನಾನು ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಏನೇನು ಮಾಡಿ, ಈ ಥರ ಮಾಡಿ ಅಂತ ನಾನು ಹೇಳಿದೆ. ಪೋಸ್ಟ್ ಆಫೀಸಲ್ಲಿ ಬರೋರಿಗೆ ಏನು ಮಾಡಬೇಕು, ಹಾಗೆ ಬ್ಯಾಂಕಲ್ಲಿ ಬರೋರಿಗೆ ಏನು ಮಾಡಬೇಕು ಅಂತ ನಾನು ಹೇಳಿದೆ. ಇಲ್ಲಿ ತನಕ ಬಂದವರಿಗೆ ಯಾವುದೇ ರೀತಿಯಲ್ಲಿ ಒಂದು ಹಣ ಸ್ಟಾಪ್ ಆಗುವ ಸಾಧ್ಯತೆಯೇ ಇಲ್ಲ, ಓಕೆನಾ. ನಿಮಗೆ ಬರಲೇಬೇಕು. ನಾನು ಮತ್ತೆ ಹೇಳಿದೆ, 2 ಲಕ್ಷ ಬರೋಬ್ಬರಿ 2 ಲಕ್ಷ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತ ಕೂಡ ಹೇಳಿದರೆ, ಅದರಲ್ಲಿ ನೀವು ಇನ್ಕ್ಲೂಡ್ ಆಗಿದ್ದೀರಾ, ಅದ್ರ ಬಗ್ಗೆ ಕೂಡ ನೀವು ನೋಡಬೇಕಾಗತ್ತೆ. ಸೊ ಸ್ನೇಹಿತರೆ, ನಾನೇನು ಹೇಳ್ತೇನೆ ಅಂದರೆ, 18ನೇ ಕಂತು ತನಕ ಎಲ್ಲರಿಗೂ ಈ ಒಂದು ಹಣ ಬಂದಿದೆ. ನನ್ನ ಒಂದು ಕಳೆದ ವಿಡಿಯೋಗಳಲ್ಲಿರುವ ನಾನು ಇದೇ ಕಳೆದ ತಿಂಗಳು ಬಿಟ್ಟಂತಹ ವಿಡಿಯೋದಲ್ಲಿ ಲಾಸ್ಟಿಗೆ ನಾನು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ನಿಮಗೆ ತಮ್ನೇಲಲ್ಲಿ ನೋಡ್ಕೋಬೋದು, ಆ ಡೇಟಾ ನಿಮಗೆ ಸ್ವತಃ ಚೆಕ್ ಮಾಡ್ಕೋಬೋದು ವೀಕ್ಷಕರೇ. ಅದರಲ್ಲಿ ನಿಮಗೆ ಕಾಣ್ಬೋದು 4ನೇ ತಾರೀಕು, 24ನೇ ತಾರೀಕು, ಒಂದೇ ತಿಂಗಳಲ್ಲಿ 2-3 ಬಾರಿ ಈ ಒಂದು 30 ದಿನಗಳ ಅಂತರದಲ್ಲಿ 3 ಬಾರಿ ಏನೋ ಒಬ್ಬರ ಖಾತೆಗೇ ಈ ಒಂದು ಗೃಹಲಕ್ಷ್ಮಿ 2,000 ಹಣ ಬಂದಿದೆ. ಹಾಗಾದರೆ ನಿಮಗೆ ಯಾಕೆ ಬರಲಿಲ್ಲ ಅನ್ನೋ ನನ್ನ ಕ್ವಶನ್, ಓಕೆನಾ. ಸೊ ಈ ಒಂದು 6,000 ರೂಪಾಯಿಗಳೇನಿದೆ, ಈ ಒಂದು ಜನವರಿ ಕಂತು ತನಕ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಕಂತಿನ ಪ್ರಕಾರ ಅಂದರೆ 18ನೇ ಕಂತಿನ ತನಕ ಎಲ್ರಿಗೂ ಬಂದಿದೆ. ಸೊ 14ನೇ ಕಂತಲ್ಲಿ ಈ ಒಂದು 14 ಆಗಿ 15ನೇ ಕಂತಿನಿಂದ ಯಾರಿಗೂ ಬಂದಿರಲಿಲ್ಲ. ಸೊ 2 ಮಂತ್ಸ್ ಗ್ಯಾಪ್ ಇತ್ತು. ಸೊ ಆ ಗ್ಯಾಪ್ನ ಬಳಿಕ 3 ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಾಗಿದೆ. ಅದಾದಮೇಲೆ ಇನ್ನು 19 ಮತ್ತು 20ನೇ ಕಂತಿನ ಹಣ ಇದೇ ಮಂತಲ್ಲಿ ನಿಮಗೆ ಬರಲಿದೆ ಅಂತ ಕೂಡ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕೂಡ. ಹಾಗಿದ್ರೆ ನಿಮಗೆ ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಒಂದು ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ, ಆ ಥರ ಎಲ್ಲಾದರೂ ನಿಮ್ಮದು ಬ್ಲಾಕ್ ಆಗಿದೆಯಾ ಕಾರ್ಡ್, ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿಗೆ ಏನಾದರೂ ಅಡೆತಡೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ನೀವು ನೋಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಹಾಯಧನವನ್ನು ಒದಗಿಸುತ್ತಿದೆ. ನಿಮಗೆ ಗೊತ್ತೇ ಇರುವ ವಿಚಾರ ಅಲ್ವಾ. ಸೊ ಕಾಂಗ್ರೆಸ್ ಸರ್ಕಾರದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳೆಯರಿಗೂ
ಸ್ವಾವಲಂಬನೆಯ ಹಾದಿಯನ್ನು ತೋರಿಸ್ತಿದೆ ಅಂತ ಕೂಡ ನಿಮಗೆ ಗೊತ್ತೇ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದು, ಬಾಕಿ ಉಳಿದಿರುವ 2 ತಿಂಗಳ ಹಣ ಬಿಡುಗಡೆ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ನೀಡಿದರು. ಸೊ ರಾಜ್ಯ ಸರ್ಕಾರ ಘೋಷಿಸಿದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಜನವರಿ ತಿಂಗಳ ಹಣವನ್ನು ಮಹಿಳಾ ಫಲಾನುಭವಿಗಳ ಖಾತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಜಮಾ ಆಗಿದೆ, ಎಲ್ರಿಗೂ ಜಮಾ ಆಗಿದೆ ಅಂತ ನಾನು ಹೇಳ್ತಾನೆ ಇದ್ದೇನೆ. ಇನ್ನು ಬಾಕಿ ಉಳಿದಿರುವ ಫೆಬ್ರವರಿ, ಮಾರ್ಚ್ ಅಂದರೆ 19 ಮತ್ತು 20ನೇ ಕಂತಿನ ಹಣ ಈಗಾಗಲೇ 3 ಕಂತಿನ ಹಣ ಬಾಕಿಯಾಗಿತ್ತು. ಅಂದರೆ ನಿಮಗೆ ಅಕ್ಟೋಬರಿಂದ ನವೆಂಬರಿಂದ ಅಕ್ಟೋಬರ್ ಲಾಸ್ಟ್ ಆಗಿತ್ತು, ನವೆಂಬರಿಂದ ನಿಮಗೆ ಬಂದಿರಲಿಲ್ಲ ಅಲ್ವಾ. ಸೊ 3 ಕಂತಿನ ಹಣ ಅಂದರೆ 16, 17, 18ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮಾ ಆಗಿದೆ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಮತ್ತು ಈ ಒಂದು ತಿಂಗಳು ಸೇರಿಸಿದ್ರೆ ಇದು ಸೇರಿಸೋ ಹಾಗೆ ಇಲ್ಲ, ಬಿಕಾಸ್ ಇದು ಕಳೆದಿಲ್ಲ ಅಲ್ವಾ. ಹಾಗಿದ್ರೆ ಇನ್ನು 19 ಮತ್ತು 20ನೇ ಕಂತಿನ ಹಣ ಕೂಡಲೇ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ನಮ್ಮ ಮಾನ್ಯ ಸಚಿವೆಯವರು ಹೇಳಿದರು. ಇನ್ನು ಈ ಒಂದು ಕಂತಿನ ಹಣ ಬಿಡುಗಡೆಗೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಬಾಕಿ ಉಳಿದ ತಿಂಗಳ ಹಣ ಶೀಘ್ರವೇ ಫಲಾನುಭವಿಗಳ ಖಾತೆಗೆ ನಾವು ಜಮಾ ಮಾಡ್ತೇವೆ, ಆದಷ್ಟು ಕೂಡಲೇ ಬೇಗನೆ ಜಮಾ ಮಾಡ್ತೇವೆ ಅಂತ ಕೂಡ ಅವರು ಹೇಳಿದರು. ಇನ್ನು ಜಾತಿ ಗಣತಿ ಬಗ್ಗೆ ಅವರು ಕೂಡ ಮಾತನಾಡಿದರು. ಸೊ ಆ ಒಂದು ಜಾತಿ ಗಣತಿಯ ಟಾಪಿಕ್ ಇಲ್ಲಿ ಬೇಡ ಅಂತ ಅನಿಸುತ್ತೆ. ಸೊ ಅದು ಅನಿವಾರ್ಯವಲ್ಲ, ಯಾಕಂದರೆ ನೀವು ಗೃಹಲಕ್ಷ್ಮಿಯ ಹಣ ಏನಾಗಿದೆ ಅಂತ ಕೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಲ್ವಾ. ಸೊ ನಾನು ಏನು ಹೇಳ್ತೇನೆ ಅಂದರೆ ವೀಕ್ಷಕರೇ, ಸೊ ಜನವರಿ ತನಕ ಇರುವ ಹಣ ಏನಿದೆ ಎಲ್ರಿಗೂ ಕೂಡ ಒಟ್ಟಿಗೆ ಒಂದೇ ತಿಂಗಳಲ್ಲಿ 3 ಕಂತಿನ ಹಣ ಜಮಾ ಆಗಿದೆ ಅಂತ ನಾನಲ್ಲಿ ಡೇಟನ್ನು ಮೆನ್ಷನ್ ಮಾಡಿದ್ದೇನೆ. ನನ್ನ ತಮ್ಲೈನಲ್ಲಿ ನಿಮಗೆ ಹೋಗಿ ಚೆಕ್ ಮಾಡ್ಕೋಬೋದು ಅಂತ ಕೂಡ ಹೇಳ್ತೇನೆ. ಸೊ ಯಾರೂ ಕೂಡ ಗಾಬರಿ ಆಗಬೇಡಿ, ಬಂದೇ ಬರುತ್ತೆ, ಈ ಒಂದು ಹಣ ಬಂದೇ ಬರುತ್ತೆ ಅಂತ ನಾನು ಹೇಳೋದು. ಸೊ ನಿಮಗೆ ಏನು ಅನಿಸ್ತಿದೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿ, ಹಾಗೆ ನಿಮಗಿನ್ನೂ ಬಂದಿಲ್ವಾ ಅದ್ರ ಬಗ್ಗೆ ಕೂಡ ನನಗೆ ತಿಳಿಸಿ ಅಂತ ಹೇಳ್ತೇನೆ. ಸೊ ನಾನು ಎಲ್ಲೋ ಒಂದು 2 ಕಮೆಂಟ್ಸ್ನ ಮಾತ್ರ ನೋಡಿದೆ, ನಮಗೆ ಬಂದಿಲ್ಲ ಮೇಡಮ್ ಅಂತ ಹೇಳಿ, ಓಕೆನಾ. ಸೊ 14ನೇ ಕಂತಿಂದನೇ ಬಂದಿಲ್ಲ, ಸುಳ್ಳು ಭರವಸೆ ನೀಡಬೇಡಿ. ಖಂಡಿತವಾಗ್ಲೂ ನಾನು ನಿಮ್ಮನ್ನು ಬೆಪ್ಪು ಬೀಳಿಸ್ತಾ ಇಲ್ಲ, ಖಂಡಿತವಾಗ್ಲೂ ಎಲ್ರಿಗೂ ಬಂದಿದೆ. ಸೊ ಆ ಒಂದು ಸ್ಕ್ರೀನ್ಶಾಟ್ನ ನನಗೆ ಸಿಕ್ಕಿದ ಮೇಲೆ ನಿಮಗೆ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ. ಆಮೇಲೆ ನನ್ನ ಒಂದು ಮೇಲಾಧಿಕಾರಿಗಳ ಒಂದು ಮಾಹಿತಿಯನ್ನು ಪಡೆದು ನಿಮಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ, ಓಕೆನಾ. ಸೊ ಸುಮ್ಮನೆ ಸುಳ್ಳು ಸುದ್ದಿಯನ್ನು ನಾನು ನೀಡ್ತಾ ಇಲ್ಲ ಅಂತ ನಿಮಗೆ ಭರವಸೆಯನ್ನು ನೀಡ್ತಾ ಇದ್ದಾರೆ. ಸೊ 19ನೇ ಮತ್ತು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಮೇ 1st ವೀಕಲ್ಲಿ ನಿಮಗೆ ಈ ಒಂದು ಹಣ ಬಂದೇ ಬರುತ್ತೆ, ಓಕೆನಾ. ಸೊ ಯಾರೂ ಕೂಡ ಬೇಜಾರಾಗಬೇಡಿ, ಗಾಬರಿ ಆಗಬೇಡಿ, ಬಂದೇ ಬರುತ್ತೆ. ಸೊ ಬರದವರು ಖಂಡಿತವಾಗ್ಲೂ ನಾನು ಏನೆಲ್ಲ ಹೇಳಿದ್ದೆ ಕಳೆದ ವೀಡಿಯೋಗಳಲ್ಲಿ, ಏನೆಲ್ಲ ಹೇಳಿದ್ದೆ, ಏನೆಲ್ಲ ರೂಲ್ಸ್ ಇದೆ, ಏನೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದೆ, ಅದನ್ನ ಎಲ್ಲವನ್ನೂ ಕೂಡ ಹೋಗಿ ಒಂದು ಸಲ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ನೋಯೋ ಕಸ್ಟಮರ್ KYC ಎಲ್ಲ ಮಾಡಿಸಿದ್ದೀರ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಸೊ ಸುಮ್ಮನೆ ಮನೇಲಿ ಕುಳಿತುಕೊಂಡ್ರೆ ಯಾರೂ ಕೂಡ ನಿಮ್ಮ ಬಾಗಿಲಿಗೆ, ನಿಮ್ಮ ಕಾಲಡಿಯಲ್ಲಿ ಆ ಒಂದು ಹಣವನ್ನು ತಂದು ಕೊಡೋದಿಲ್ಲ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ, ಏನಾಗಿದೆ, ಏನು ವಿಷಯ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಅಂತ ನಾನು ಹೇಳ್ತೇನೆ ಸ್ಪಷ್ಟವಾಗಿ. ಸೊ ಏನು ಹೇಳ್ತೇನೆಪ್ಪ ಅಂತ ಹೇಳಿದ್ರೆ, ಬಟ್ ಈ ಒಂದು ವಿಷಯಗಳಲ್ಲಿ ಏನು ಹೇಳ್ತೇನೆ ಅಂದರೆ, ಈ ಒಂದು ಹಣ ಬರೋಕ್ಕೆ ನೀವು ಎಲ್ಲ ಒಂದು ನಿಯಮಗಳನ್ನ, ಸರ್ಕಾರದ ಎಲ್ಲ ಒಂದು ನಿಯಮಗಳನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಸೊ KYC ಅಂತ ನಾನು ಹೇಳಿದೆ, ಆಧಾರ್ ಲಿಂಕಿಂಗ್ ಮಾಡಬೇಕು ಅಂತ ಹೇಳಿದ್ದೆ, ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಲಿಂಕ್ ಆಗಿರಬೇಕು ಅಂತ ನಾನು ಹೇಳಿದೆ. ಹಾಗೆ ನಿಮ್ಮ ರೇಷನ್ ಕಾರ್ಡಲ್ಲಿ ಒಬ್ಬರಿಗೆ ಈ ಒಂದು ಹಣ ಒಬ್ಬರು ಯಜಮಾನಿಗೆ ಮಾತ್ರ ಬರುತ್ತೆ ಅಂತ ಹೇಳಿದರೆ, ಅತ್ತೆ ಸೊಸೆ ಇದ್ದರೆ ಇಬ್ಬರಿಗೂ ಕೂಡ ಬರಲ್ಲ ಅಂತ ಕೂಡ ನಾನು ಹೇಳಿದರೆ. ಹಾಗೆ ಫೈಟ್ ಮಾಡೋದಾದರೆ ಯಾರಾದರೂ ಒಬ್ಬರು ಈ ಒಂದು ರೇಷನ್ ಕಾರ್ಡ್ನಲ್ಲಿ ನಾನು ತಗೊಳ್ತೇನೆ ಅಂತೇಳಿ ತಗೋಬೇಕಾಗುತ್ತೆ, ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಹೀಗೆಲ್ಲ ತುಂಬ ವಿಷಯಗಳಿವೆ ಅಂತ ನಿಮಗೂ ಗೊತ್ತೇ ಇದೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಏನಾಗಿದೆ ಅನ್ನೋದನ್ನ ಪರಿಶೀಲಿಸ್ಕೊಳ್ಳಿ ಅಂತ ಹೇಳ್ತೇನೆ. ನಾನು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ, ಯಾಕೆ ಸ್ವಲ್ಪ ಜನರಿಗೆ ಮಾತ್ರ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಮಾಹಿತಿ ಲಭ್ಯವಾದಲ್ಲಿ ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ ಅಂತ ಹೇಳ್ತೇನೆ. ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು, ಥ್ಯಾಂಕ್ ಯು.